ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಫೈನಲಿ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಈಸ್ ಹಿಯರ್. ಏನು ಅನೌನ್ಸ್ಮೆಂಟ್ ಮಾಡಿದ್ರು ಹೋಗೋರು ನನ್ನ ಮಕ್ಕಳು. ಅವನು ಎಷ್ಟು ಗಂಟೆಗೆ ಇದ್ದಿದ್ದು? 12:30 ಇದ್ದಿದ್ದು 3 ಗಂಟೆಗೆ ಅನೌನ್ಸ್ ಮಾಡವ್ರೆ. ಎಂತ್ ಮೂಮೆಂಟ್ ಡಿಸ್ಕಷನ್ ಅಂತೇನು? ಎಂತ್ ಮೂಮೆಂಟ್ ಡಿಸ್ಕಷನು ಅಲ್ಲ ಗುರು. ರೋಹಿತ್ ಶರ್ಮಾ 12 ಗಂಟೆಗೆ ಬಂದಿದ್ರು. ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು ತಾನೆ. ಫಸ್ಟೇ ಡಿಸ್ಕಸ್ ಆಗಿರ್ಬೇಕು ತಾನೆ ಮ್ಯಾಟ್ರಿಗಳೆಲ್ಲ. ಪಾಪ ಪ್ರೆಸ್ ಕಾನ್ಫರೆನ್ಸ್ ಅವ್ರನ್ನು ಕಾಯಿಸಿ, ಫ್ಯಾನ್ಸ್ಗಳನ್ನೂ ಕಾಯಿಸಿ, ಪಾಪ ಸ್ಟಾರ್ ಸ್ಪೋರ್ಟ್ಸ್ ಅವರು ಅದು ಏನೇನು ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬೇಗ ಅನೌನ್ಸ್ ಮಾಡಿ ಸಾಯಿರೋ ಅನ್ನೋ ಥರ ಆಗೋಗ್ಬಿಡಿ. ಕುತ್ಕೊಂಡು ಬಾಯಿಗೆ ಬಂದಿದ್ದು ಹೊಡಿತಾವ್ರೆ, ಬಾಯಿಗೆ ಬಂದಿದ್ದು ಮಾತಾಡ್ತಾವ್ರೆ. ಇವಾಗ ಅನೌನ್ಸ್ ಆಗುತ್ತೆ, ಅವಾಗ ಅನೌನ್ಸ್ ಆಗುತ್ತೆ, ಇನ್ನು ಕ್ಷಣಗಳಲ್ಲಿ ಅನೌನ್ಸ್ ಆಗುತ್ತೆ. ವೆಯ್ಟ್ ಮಾಡಿ ಅಂತ ಪಾಪ ಅವರು ಎಷ್ಟು ಅಂತ ಮಾತಾಡ್ತಾರೆ ಸ್ಟಾರ್ ಸ್ಪೋರ್ಟ್ಸ್ ಅವರು. ಅವ್ರು ಇವಾಗ ಅನೌನ್ಸ್ ಮಾಡ್ತಾರೆ, ಅವಾಗ ಅನೌನ್ಸ್ ಮಾಡಿ. 12:30 ಇಟ್ಟಿದ್ದು 3 ಗಂಟೆಗೆ ಅನೌನ್ಸ್ ಮಾಡಿದ್ದಾರೆ ಅಲ್ಲಿ. ಪಾಪ ಅವ್ರು ಏನು ಮಾತಾಡೋಕ್ಕಾಗತ್ತೆ? ಸ್ಟಾರ್ ಸ್ಪೋರ್ಟ್ಸ್ ಅವರು ಕೂತ್ಕೊಂಡಲ್ಲಿ ಪ್ಯಾನಲ್ ಅವರು ಮಾತಾಡ್ತಾರೆ, ಹೊಡಿತಾವ್ರೆ. ತಲೆ ಕೆಟ್ಟೋಯ್ತು ಅವ್ರಿಗೂ. ಫೈನಲಿ 3 ಗಂಟೆಗೆ ಅನೌನ್ಸ್ ಆಯಿತು ಮಗ. ಸೊ ಸ್ಕ್ವಾಡ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅವರು ಹೇಳ್ದಂಥ ಒಂದು ಆರ್ಡರ್ಲೇ ಹೇಳ್ಬಿಡ್ತೀನಿ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಜೊತೆಗೆ ಅಜಿತ್ ಅಗರ್ಕರ್ ಅವರು ಪ್ರೆಸ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದ್ರು 3 ಗಂಟೆಗೆ ಕರೆಕ್ಟಾಗೆ. ಅನೌನ್ಸ್ಮೆಂಟು ಈ ಥರ ಇತ್ತು. ಒಬ್ಬಿಯಸ್ಲಿ ಕ್ಯಾಪ್ಟನ್ನು ರೋಹಿತ್ ಶರ್ಮಾನೇ ಆಗಿರ್ತಾರೆ. ಪ್ರೆಸ್ ಕಾನ್ಫರೆನ್ಸ್ನ ಅವರೇ ಅಟೆಂಡ್ ಮಾಡಿದ್ದು ಆ್ಯಂಡ್ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಅನ್ಡೌಟೆಡ್ಲಿ ಬೇರೆಯವ್ರಿಗೆ ಕ್ಯಾಪ್ಟನ್ಸಿ ಕೊಡೋ ಮಾತೇ ಇಲ್ಲ. ಆ್ಯಂಡ್ ಸ್ವಲ್ಪ ಅದು ಇದೆಲ್ಲ ಹರಿದಾಡಿತ್ತು ಸ್ವಲ್ಪ ದಿನಗಳ ಹಿಂದೆ. ಕ್ಯಾಪ್ಟನ್ಸಿ ಚೇಂಜ್ ಅಂತೆ, ಬೇರೆಯವ್ರಿಗೆ ಕ್ಯಾಪ್ಟನ್ಸಿ ಅಂತೆ. ರೋಹಿತ್ ಶರ್ಮಾ ಒಂಥರ ಗಣನೆಗೇನೆ ಇಲ್ವಂತೆ ಚಾಂಪಿಯನ್ಸ್ ಟ್ರೋಫಿಗೆ. ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ರಂತೆ, ಅದು ಇದು ಅಂತೆಲ್ಲ. ಅದೆಲ್ಲ ಏನಿಲ್ಲ ಅಮ್ಮ, ರೋಹಿತ್ ಶರ್ಮಾನೇ ಕ್ಯಾಪ್ಟನು. ಇದು ಫೈನಲೈಸ್ ಆಗಿದೆ ಇವಾಗ. ಶುಭ್ಮನ್ ಗಿಲ್ ಶಾಕಿಂಗ್ ಅಂತಂದ್ರೆ ಇದು ಆಕ್ಚುಲಿ ಶಾಕಿಂಗು. ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ಗಿಲ್ಲಿಗೆ ವೈಸ್ ಕ್ಯಾಪ್ಟನ್ಸಿ ಅಂತ. ಸೊ ಗಿಲ್ಲಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ರೆ ಅಂತಂದ್ರೆ ಶೋರ್ ಆಗಿ ಇವ್ರು ಲೆವೆನಲ್ಲಿ ಆಡ್ತಾರೆ ಮಗ. ಎಲ್ಲ ಮ್ಯಾಚ್ಗಳು ಶೋರ್ ಆಗಿ ಲೆವೆನಲ್ಲಿ ಆಡ್ತಾರೆ. ಇವರೇನೆ ಓಪನರ್ ಅಂತ ಅನ್ಕೊಳ್ಳಿ. ರೋಹಿತ್ ಶರ್ಮಾ ಜೊತೆಗೆ ಮೈನ್ ಓಪನರ್ ಯಾರು ಅಂತಂದ್ರೆ ಅದು ಇಟ್ಸ್ ಶುಭ್ಮನ್ ಗಿಲ್. ನನಗಂತೂ ಶಾಕ್ ಅಂತ ಅನಿಸ್ತು. ಬೇರೆಯವ್ರಿಗೆ ಯಾರಿಗಾರು ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿತ್ತು ಅಂದರೆ, ಎಕ್ಸ್ಪೀರಿಯನ್ಸ್ ಇರುವಂಥವ್ರಿಗೆ ಕೊಟ್ಟಿತ್ತು ಅಂತಂದರೆ ನಾನು ಆಶ್ಚರ್ಯ ಪಡ್ತಾ ಇರಲಿಲ್ಲ. ಬುಮ್ರಾ ಅವರು ಕೂಡ ಸ್ಕ್ವಾಡಲ್ಲಿ ಇದ್ದಾರೆ. ಬಟ್ ಅವರ ಅವೈಲಬಿಲಿಟಿ ಒಂದು ಕ್ವಶನ್ ಇದೆ. ಅದಕ್ಕೋಸ್ಕರ ಇವರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದ್ರೆ ನಂತರ ಕಾಣಿಸ್ತಿದೆ ನನಗೇನೋ. ಇಲ್ಲ ಅಂತಂದರೆ ಬುಮ್ರಾ ಒಂಥರ ನೋಡಿ ಸಬ್ಜೆಕ್ಟ್ ಟು ಫಿಟ್ನೆಸ್ ಅನ್ನೋ ಥರ ಹಾಕಿದ್ದಾರೆ, ಸ್ಟಾರ್ ಹಾಕ್ಬಿಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಸ್ಕ್ವಾಡಲ್ಲಂತೂ ಇಟ್ಕೊಂಡಿದ್ದಾರೆ, ಸ್ಕ್ವಾಡಿಂದ ಈಚೆಗಡೆ ಅಂತೂ ಕಳಿಸಿಲ್ಲ. ಒಟ್ಟಲ್ಲಿ ಬುಮ್ರಾ ODI ಸೀರೀಸ್ನ ಆಡ್ತಾ ಇಲ್ಲ ಅಂತ ಅಫಿಷಿಯಲ್ ಅಪ್ಡೇಟ್ನಂತೂ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಬುಮ್ರಾ ಅವ್ರ ಬಗ್ಗೆ ಆಮೇಲೆ ಬರ್ತೀನಿ. ಸೊ ಗಿಲ್ಲಿಗೆ ಕೊಟ್ಬಿಟ್ರೆ ವೈಸ್ ಕ್ಯಾಪ್ಟನ್ಸಿ ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಅನ್ನಿಸಿದೆ. ಆ್ಯಂಡ್ ಫ್ಯೂಚರ್ ಕ್ಯಾಪ್ಟನ್ಸಿನೂ ಕೂಡ ನೋಡ್ತಾ ಇದೆ ODI ಫಾರ್ಮೆಟಲ್ಲಿ ಶುಭ್ಮನ್ ಗಿಲ್ ಅವರಿಂದ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಶುಭ್ಮನ್ ಗಿಲ್ನ ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ವೈಸ್ ಕ್ಯಾಪ್ಟನ್ಸಿ ಆಪ್ಷನ್ ಆಗಿ. ನಂಬರ್ 3 ವಿರಾಟ್ ಕೊಹ್ಲಿ. ಅನ್ಡೌಟೆಡ್ಲಿ ODIs ಅಂತ ಬಂದಾಗ ನೀವು ಯಾವ ಥರ ತಗೋಬೋದು, T20s ತಗೋಬೋದು ಅಥವಾ ಟೆಸ್ಟ್ ತಗೋಬೋದು. ಅವೆರಡು ಫಾರ್ಮೆಟಲ್ಲಿ ವಿರಾಟ್ ಕೊಹ್ಲಿ ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಯಾರಾದರೂ ಅಕ್ಸೆಪ್ಟ್ ಮಾಡ್ಕೊಬೋದು. ಬಟ್ ODIs ಅಂತ ಬಂದಾಗ ನೀವು ವಿರಾಟ್ ಕೊಹ್ಲಿ ಅವ್ರ ಫಾರ್ಮೆಟ್, ಕಿಂಗ್ ಆಫ್ ದಟ್ ಫಾರ್ಮೆಟ್ ಅಂತ ಹೇಳ್ಬಿಡ್ಬೇಕು ಅಷ್ಟೇ. ಅವ್ರಲ್ಲಂಗೆ ಇನ್ನು ಯಾರನ್ನ ಹಾಕೋಣಕ್ಕಾಗುತ್ತೆ? ODIs ಅಂತ ಬಂದಾಗ ಆ ರೇಂಜಿಗೆ ಪ್ರೂವ್ ಮಾಡಿಕೊಂಡಿದ್ದಾರೆ. ಬಿಡಿ ವಿರಾಟ್ ಕೊಹ್ಲಿ ಬಗ್ಗೆ ಜಾಸ್ತಿ ಮಾತಾಡ್ರೆ ಆಮೇಲೆ ಬಕೆಟ್ ಅಂತೀರ ಆಮೇಲೆ. ಸೊ ಓಕೆ, ನಂಬರ್ 4 ಅಲ್ಲಿ ಆಡುವಂಥವ್ರು ಶ್ರೇಯಸ್ ಅಯ್ಯರು ಕೂಡ ಅಷ್ಟೇ ವರ್ಲ್ಡ್ ಕಪ್ಪಲ್ಲಿ ಮಸ್ತ್ ಪ್ರದರ್ಶನ. ಇಲ್ಲ ಆಲ್ಮೋಸ್ಟ್ ವರ್ಲ್ಡ್ ಕಪ್ಪಲ್ಲಿ ಆಡಿರುವಂಥ ಪ್ಲೇಯರ್ಸ್ಗಳನ್ನ ಇದ್ದಾರೆ ಆಯ್ತಾ. 2023 ವರ್ಲ್ಡ್ ಕಪ್ಪಲ್ಲಿ ಯಾರಿದ್ರು ಆಲ್ಮೋಸ್ಟ್ ಅವರೇನೇ ಇದ್ದಾರೆ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ. ಶ್ರೇಯಸ್ ಅಯ್ಯರ್ ಕೂಡ ವರ್ಲ್ಡ್ ಕಪ್ಪಲ್ಲಿ ಸಖತ್ ಪ್ರದರ್ಶನ ಕೊಟ್ಟಿದ್ರು, ಕ್ರೂಷಿಯಲ್ ರೋಲ್ನ ನಿಭಾಯಿಸಿದ್ರು ಆ ಒಂದು ಮಿಡ್ಲ್ ಆರ್ಡರಲ್ಲಿ. ಸೊ ಅದರಿಂದ ಅವ್ರನ್ನ ಹಾಕೊಳ್ಳೇಬೇಕಿತ್ತು. ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಇದ್ರು, ಇವ್ರನ್ನೇನೋ ಬಿಟ್ಬಿಡ್ತಾರೆ ಅಂತ ಏನಿಲ್ಲ, ಪಕ್ಕ ಹಾಕೊಂಡಿದ್ದಾರೆ. ಆ್ಯಂಡ್ KL ರಾಹುಲ್ ಇವರು ಕೂಡ ಅಷ್ಟೇ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಇದ್ರು. ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ODIs ಅಂತ ಬಂದಾಗ KL ರಾಹುಲ್ ಸ್ಟ್ಯಾಂಡೌಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಬೇರೆಯವರೆಲ್ಲ ಕೈ ಕೊಡೋಂಥ ಟೈಮಲ್ಲಿ ಸ್ಟ್ಯಾಂಡೌಟ್ ಪರ್ಫಾರ್ಮೆನ್ಸ್ ಒಂಥರ ನಿಂತ್ಕೊಂಡು ಆಡೋದು KL ರಾಹುಲ್ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಆ ಪಾಕಿಸ್ತಾನ ಮೇಲೆ ಆಡಿದ ಇನ್ನಿಂಗ್ಸು ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಯಾರು ತಾನೇ ಬರೀತಾರೆ ವರ್ಲ್ಡ್ ಕಪ್ಪಲ್ಲಿ. ಸೊ KL ರಾಹುಲ್ ನನ್ನ ಪ್ರಕಾರ ಮೈನ್ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ವರ್ಲ್ಡ್ ಕಪ್ಪಲ್ಲೂ ಕೂಡ ಅವರೇ ವಿಕೆಟ್ ಕೀಪಿಂಗ್ನ ನಿಭಾಯಿಸಿದ್ರು. ಇಲ್ಲಿ KL ರಾಹುಲ್ ಆಡ್ಬೋದು ಅಥವಾ ರಿಷಬ್ ಪಂತ್ ಆಡ್ಬೋದು. ರಿಷಬ್ ಪಂತ್ ಹೆಸರು ಕೂಡ ಇದೆ ಇದರಲ್ಲಿ. ಸೊ ನಾನು ಆರ್ಡ್ರು ಮೇಲೆ ಬರ್ತೀನಿ. KL ರಾಹುಲ್ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ, ಮೈನ್ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿದ್ದಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಇವ್ರನ್ನ ಬಿಟ್ಟು ಹೋಗೋಕ್ಕಾಗುತ್ತಾಗಿರೋ. ಹಾರ್ದಿಕ್ ಪಾಂಡ್ಯ ಅವ್ರು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂದರೆ ಟೀಮ್ ಅಂತಲೇ ಅನ್ಸ್ಕೊಳ್ಳೋದಿಲ್ಲ. ಯಾಕಂದರೆ ಆಲ್ರೌಂಡಿಂಗ್ ಕೇಪಬಿಲಿಟಿನ ಯಾರು ತೊಗೊಂಡ್ಬರ್ತಾರೆ, ಜೆನ್ಯೂನ್ ಆಲ್ರೌಂಡಿಂಗ್ ಕೇಪಬಿಲಿಟಿ ಯಾರ ಹತ್ರ ಇದೆ ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವ್ರ ಹತ್ರ ಮಾತ್ರನೇ ಈ ಒಂದು ಸ್ಕ್ವಾಡ್ನ ನೋಡ್ತು ಅಂತಂದರೆ. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಇದ್ದಾರೆ, ಅಕ್ಷರ್ ಪಟೇಲ್ನ ಹಾಕೊಂಡಿದ್ದಾರೆ. ಅಲ್ಲಿ 2023 ವರ್ಲ್ಡ್ ಕಪ್ಪಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಬಿಟ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಸ್ಕ್ವಾಡಿಗೆ ಸೆಲೆಕ್ಟ್ ಆಗಿ ಆಮೇಲೆ ತೆಗೆದಾಕ್ಬಿಟ್ಟಿದ್ರು. ಏನೋ ಅವ್ರಿಗೆ ಇಂಜುರಿ ಆಗೋಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ ಅಂತ. ಬಟ್ 2024 ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಏನಿದೆ, ಅವರ ಪರ್ಫಾರ್ಮೆನ್ಸ್ ಏನಿತ್ತು, ಆ ಫೈನಲ್ ಏನು ಕೊಟ್ಟರು ಪರ್ಫಾರ್ಮೆನ್ಸು. ಸೊ ಎಲ್ಲ ಪರ್ಫಾರ್ಮೆನ್ಸ್ನು ಗಣನೆಗೆ ತಗೊಂಡು ಇಲ್ಲ ಗುರು ಸೇವಿಯರ್ ಗುರು ಹಾಕೊಳ್ಳೇಬೇಕು, ಅಕ್ಷರ್ ಪಟೇಲ್ನ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂದರೆ ಉಣಿಸ್ಕೊಂಡು ಹೋಗ್ಬಿಡ್ತೀವಿ, ಬೇಡ ಹಾಕೊಳ್ರಿ ಅಕ್ಷರ್ ಪಟೇಲ್ನ ಹತ್ರ ಹಾಕೊಂಡಂಗಿದೆ. ಸೊ ಒಳ್ಳೆ ಪ್ಲೇಯರು, ಕ್ವಾಲಿಟಿ ಪ್ಲೇಯರು,
ನೋಡೋಣ 11ಅಲ್ಲಿ ಆಡಿಸುವಂಥ ಸಾಧ್ಯತೆ ಇರುತ್ತೆ. ಬಟ್ ಬ್ಯಾಕಪ್ ಆಗಿರ್ತಾರೆ ಅಂತ ನಂಗೆ ಯಾಕೋ ಅನ್ನಿಸ್ತದೆ. ಏನು ಗುರು 11ಅಲ್ಲೂ ಆಡಿಸ್ತಾರೆ ಅಂತೀಯಾ, ಬ್ಯಾಕಪ್ಪು ಅಂತ ಹೇಳ್ತೀಯಾ? T20 ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ನೋಡ್ತವ್ರೆ ಇವ್ರ ಲೆವೆಲ್ ಆಡಿಸ್ಬೇಕು ಅನ್ಸುತ್ತೆ. ಬಟ್ ಇಲ್ಲಿ ಜಡೇಜಾ ಇರೋದು ನೋಡ್ತವ್ರೆ ಬ್ಯಾಕಪ್ ಆಗಿ ತಗೊಂಡಿರ್ಬಹುದು ಅನ್ನೋ ಥರ ಕಾಣಿಸ್ತಾ ಇದೆ. ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಬಟ್ ನೋಡೋಣ ಏನಾಗುತ್ತೆ ಅಂತ 11 ಫ್ರೇಮ್ ಮಾಡ್ತಾ ಗೊತ್ತಾಗುತ್ತೆ. ವಾಷಿಂಗ್ಟನ್ ಸುಂದರ್ನ ಹಾಕೊಂಡ್ರು ನನ್ನ ಪ್ರಕಾರ ಇವರು ಜೆನ್ಯೂನ್ ಬ್ಯಾಕಪ್ ಆಗಿ ಹಾಕೊಂಡಿದ್ರ ನಂತರ ಕಾಣಿಸ್ತಿದೆ. ಯಾಕಂದರೆ ವಾಷಿಂಗ್ಟನ್ ಸುಂದರ್ನ ನೀವು ಇಲ್ಲಿ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ತೊಗೊಳೋದಕ್ಕಾಗೋದಿಲ್ಲ. ಅವ್ರು ಬೇಕಾದ್ರೆ ಎಕನಾಮಿಕಲ್ ಸ್ಪೆಲ್ಗಳನ್ನ ಜಾಸ್ತಿ ಆಗ್ತಾರೆ. ನೀವು ವಿಕೆಟ್ ಟೇಕಿಂಗ್ ಆಪರ್ಚುನಿಟಿ ಅದು ಇದು ಅಂತೆಲ್ಲ ಬಂತು ಅಂತ ಅಂದಾಗ ಅಕ್ಷರ್ ಪಟೇಲೇ ಬೆಟರ್ ಆಗಿರ್ತಾರೆ ಸುಂದರ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಯಾಕಂದರೆ ಇಲ್ಲಿ ಆಫ್ ಸ್ಪಿನ್ನರ್ನ ಅಗತ್ಯತೆಯೂ ಕೂಡ ಇದೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಪ್ಷನ್ಸ್ ಇಲ್ಲಿ ಅಕ್ಷರ್ ಪಟೇಲ್ ಲೆಫ್ಟ್ ಹ್ಯಾಂಡ್ ಆಗ್ತಾರೆ. ಕುಲ್ದೀಪ್ ಯಾದವ್ ಕೂಡ ಟೀಮಲ್ಲಿ ಇದ್ದಾರೆ. ಇಬ್ಬರು ಲೆಫ್ಟ್ ಹ್ಯಾಂಡ್ ಏನು ಗುರು ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ನ ಇಟ್ಕೊಂಡು ಗೆಲ್ಲಿಲ್ವಾ T20 ವರ್ಲ್ಡ್ ಕಪ್ನ, ಹಂಗೆ ಗೆಲ್ಬೋದು ಸುಮ್ಮನೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಂಗೆ ನೋಡೋಕೆ ಹೋಯ್ತು ಅಂದರೆ ದುಬೈಯಲ್ಲಿ ಅಷ್ಟೊಂದು ಸ್ಪಿನ್ನರ್ಸ್ಗೆ ಅಸಿಸ್ಟೇ ಇರೋದಿಲ್ಲ, ಅಲ್ಲಿ ಪೇಸರ್ಸ್ಗೆ ಜಾಸ್ತಿ ಅಸಿಸ್ಟ್ ಇರೋದು ಅಂತ ಹೇಳ್ತೀರಾ. ಓಕೆ, ಹಂಗಿದ್ರು ಕೂಡ 3 ಸ್ಪಿನ್ನರ್ಸ್ನ ಹಾಕೊಂಡಿದ್ದಾರೆ. ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಕುಲ್ದೀಪ್ ಯಾದವ್. ODIಸಲ್ಲಿ ಕುಲ್ದೀಪ್ ಯಾದವ್ನ ಮಿಸ್ ಮಾಡುವಂಥ ಮಾತೇ ಇಲ್ಲ ಗುರು. ಹಾಕೊಬೇಕು ಶೋರಾಗೆ 10 ಓವರ್ ಸಲೀಸಾಗಿ ಬಂದು ಹಾಕ್ತಾರೆ. ಎಕನಾಮಿಕಲ್ ಸ್ಪೆಲ್ ಹಾಕ್ತಾರೆ. ಕ್ರೂಷಿಯಲ್ ಟೈಮಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಬೌಲಿಂಗ್ ಹಾಕ್ಬಿಟ್ಟು ವಿಕೆಟ್ಸ್ನ ಸಾಕಾಗಿ ಎತ್ತುತ್ತಾರೆ. ಇವ್ರನ್ನ ಬಿಟ್ಟೋಗೋ ಮಾತೇ ಇಲ್ಲ ಮಗ. ನೆಕ್ಸ್ಟ್ ಪ್ಲೇಯರು ಇಟ್ಸ್ ಜೆಸ್ಸಿ ಬಾಯ್. ಓನ್ಲಿ ಬಿಲೀವ್ ಆನ್ ಜೆಸ್ಸಿ ಬಾಯ್ ಬಿಕಾಸ್ ಗೇಮ್ ಚೇಂಜರ್ ಪ್ಲೇಯರ್ ಈಸ್ ಓನ್ಲಿ ಜೆಸ್ಸಿ ಬಾಯ್. ಅದೇನೋ ಸಿರಾಜ್ ಭಯ್ಯ ಹೇಳ್ದಂಗೆ ಬರೋದೇ ಇಲ್ಲ ನನಗೆ, ಅದವರೇ ಸರಿ ಹೇಳೋದಕ್ಕೆ. ಸೊ ಓಕೆ, ಇವ್ರದ್ದು ಹೇಳಿದ್ನಲ್ಲ ಅದನ್ನೇ ಸಬ್ಜೆಕ್ಟ್ ಟು ಫಿಟ್ನೆಸ್ ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಆಡುವಂಥ ಸಾಧ್ಯತೆ ಇದೆ ನನ್ನ ಪ್ರಕಾರ. ಇದನ್ನ ಆಡ್ತಾ ಇಲ್ಲ, ODI ಸೀರೀಸ್ನ ಆಡ್ತಿಲ್ಲ, ಆಡುವಂಥ ಸಾಧ್ಯತೆ ಇದೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಒಟ್ಟಲ್ಲಿ ಸ್ಕ್ವಾಡಲ್ಲಿದ್ದಾರಾ, 15 ಮೆಂಬರ್ಸ್ ಸ್ಕ್ವಾಡಲ್ಲಿದ್ದಾರಾ, ಇದು ಒಳ್ಳೆ ವಿಚಾರ. ಇನ್ನು 13ನೇ ತಾರೀಕುವರೆಗೂ, ಫೆಬ್ರವರಿ 13ನೇ ತಾರೀಕುವರೆಗೂ ಕೂಡ ಚೇಂಜಸ್ನ ಮಾಡ್ಕೊಬೋದು. ಸ್ಕ್ವಾಡಲ್ಲಿ ಏನೋ ಚೇಂಜಸ್ ಬೇಕು ಅಂತಂದರೆ 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಚೇಂಜ್ ಮಾಡ್ಕೊಬೋದು ಮಗ. ಆ್ಯಂಡ್ ಶಮಿ ಅವರಿದ್ದಾರೆ. ಶಮಿ ಅವರು ಬಂದಿರೋದು ಸಿಕ್ಕಾಪಟ್ಟೆ ಒಳ್ಳೆ ವಿಚಾರ. ಆಫ್ಟರ್ ODI ವರ್ಲ್ಡ್ ಕಪ್ಪು ಅವ್ರು ಕಾಣಿಸ್ಕೊಂಡೇ ಇಲ್ಲ ಎಲ್ಲರೂ. ಇವಾಗ ಸೀರೀಸಲ್ಲಿ ಬರ್ತಾ ಇರೋಂಥ T20 ಸೀರೀಸ್, ODI ಸೀರೀಸ್, ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳನ್ನ ಆಡಬೇಕು. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಟೂರ್ನಮೆಂಟ್ಗಳಿಗೆ ಬರ್ತಾ ಇದೆ ಅವ್ರಿಗೆ. ಆ ಟೂರ್ನಮೆಂಟ್ ಆಗ್ತಂಗೆ ಈ ಟೂರ್ನಮೆಂಟು. ನೋಡೋಣ, ಶಮಿ ಬುಮ್ರಾ ಇಬ್ಬರು ಇತ್ತು ಅಂತಂದರೆ ಒಳ್ಳೆ ಕ್ವಾಲಿಟಿ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಒಬ್ರಿಗೆ ಏನಾರು ಆಗ್ಬಿಡ್ತು ಅಂದ್ರೂ ಕೂಡ ಒಂದು ಸ್ವಲ್ಪ ಡಿಮ್ ಕಾಣಿಸುತ್ತೆ ನಮ್ಮ ಟೀಮ್ ಇಂಡಿಯಾ. ಹರ್ಷದೀಪ್ ಸಿಂಗು ಒಳ್ಳೆ ವಿಚಾರ. ಹರ್ಷದೀಪ್ ಸಿಂಗ್ ಇವಾಗ ODIಸ್ಗೆ ಬರ್ತಾ ಇದ್ದಾರೆ. ಬರೀ T20ಸಲ್ಲಿ ಇವ್ರಿಗೆ ರೆಕಗ್ನಿಷನ್ ಆಗಿ ಕೊಟ್ಟಿದ್ರು ನಮ್ಮ ಇಂಡಿಯನ್ ಟೀಮು. ಇಲ್ಲ ಬರೀ ಇವರು T20s ಮಾತಾಡಿ ODIಸ್ಗೆ ಬರಬೇಡ ಅಂತ ಹೇಳ್ಬಿಟ್ಟಿದ್ರು. ಬಟ್ ODIಸ್ಗೆ ಫೈನಲಿ ಹಾಕೊಂಡ್ಬಿಟ್ಟಿದ್ರು. ಇವಾಗ ಚಾಂಪಿಯನ್ಸ್ ಟ್ರೋಫಿಗೆ ಹಾಕೊಂಡ್ಬಿಟ್ಟಿದ್ರೆ ಡೈರೆಕ್ಟಾಗಿ. ಇದು ಒಳ್ಳೆ ವಿಚಾರ. ಯಾಕಂದರೆ ಲೆಫ್ಟ್ ಆರ್ಮ್ ಪೇಸರ್ನ ಅಗತ್ಯತೆ ಸ್ವಲ್ಪ ಡಿಫ್ರೆನ್ಸ್ನ ತೊಗೊಂಬರ್ತಾರೆ ಇವರು. ಸಿರಾಜ್ ಭಯನ ಇಲ್ಲಿ ಈಚೆ ಕಡೆ ಬಿಟ್ಟಿದ್ದಾರೆ ಮೇನಾಗಿ ಮಗ. ಹರ್ಷದೀಪ್ ಸಿಂಗಿಗೆ ಪ್ರಿಫರೆನ್ಸ್ ಕೊಟ್ಟು ಸಿರಾಜ್ ಭಯನ ಈಚೆ ಇಟ್ಟಿದ್ದಾರೆ. ಯಾಕಂದರೆ ಸಿರಾಜ್ ಭಯ ನಮಗೆ ಒಂದೊಂದು ಟೈಮು ಎಕನಾಮಿಕಲ್ ಸ್ಪೆಲ್ ಆಗ್ತಾರೆ, ಒಂದೊಂದು ಟೈಮ್ ಹೊಡೆಸ್ಕೊತಾರೆ. ಬಟ್ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ಆ ಮಟ್ಟಿಗೆ ಮೂಡಿ ಬರೋದಿಲ್ಲ. ಹರ್ಷದೀಪ್ ಸಿಂಗ್ಗೆ ಕಂಪೇರ್ ಮಾಡ್ಕೊಂಡು ಸಿರಾಜ್ ಭಯ ಕಡಿಮೆ ವಿಕೆಟ್ಸ್ನ ಎತ್ತುತ್ತಾರೆ. ಹರ್ಷದೀಪ್ ಸಿಂಗು ವಿಕೆಟ್ ಟೇಕರ್, ಸ್ವಲ್ಪ ಹೊಡೆಸ್ಕೊಂತಾರೆ ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಹರ್ಷದೀಪ್ ಸಿಂಗು. ಸೊ ಇಬ್ಬರಿಗೆ ಕಂಪೇರ್ ಮಾಡ್ತು ಅಂದರೆ ಪ್ರಿಫರೆನ್ಸ್ನ ಜಾಸ್ತಿ ಇವರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ವೇರಿಯೇಷನ್ ತೊಗೊಂಬರ್ತಾರೆ, ಲೆಫ್ಟ್ ಆರ್ಮ್ ಪೇಸ್ ತೊಗೊಂಬರ್ತಾರೆ. ಈ ಕಡೆ ಸಿರಾಜ್ ಅಣ್ಣ ಆಯಿತು ಅಂದರೆ 3 ಜನ ಕೂಡ ರೈಟ್ ಆರ್ಮ್ ಸಿಮ್ಮರ್ಸ್ ಆಗೋಗ್ಬಿಡ್ತಾರೆ. ಬೇಡ ಅವರು ಈ ಕಡೆ ಲೆಫ್ಟ್ ಆರ್ಮ್ ಪೇಸರ್ ಒಬ್ಬ ಇರಲಿ ಅಂತ ಇವ್ರನ್ನ ಇಟ್ಕೊಂಡಿದ್ದಾರೆ ನಂತರ ಕಾಣಿಸ್ತಿದೆ. ನನ್ನ ಪ್ರಕಾರ 3 ಜನನೂ ಕೂಡ ಆಡುವಂಥ ಸಾಧ್ಯತೆ ಇದೆ. ಏನಾದರೂ ಹಾರ್ದಿಕ್ ಪಾಂಡ್ಯ ಸೇರ್ಕೊಂಡ್ಬಿಡ್ತಾನೆ 4 ಒಳ್ಳೆ ಫಾಸ್ಟ್ ಬೌಲಿಂಗ್ ಗಡಾಗಿರುತ್ತೆ. ಯಾಕೆಂದರೆ ದುಬೈಯಲ್ಲಿ ಅಷ್ಟೊಂದು ಸ್ಪಿನ್ನಿಗೆ ಅಸಿಸ್ಟ್ ಇಲ್ಲದೆ ಇರೋದ್ರಿಂದ 3 ಜನನೂ ಆಡಿಸುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ರಿಷಬ್ ಪಂತು, ಜಾಯ್ಸ್ವಾಲ್ಗೆ ಚಾನ್ಸ್ ಸಿಗುತ್ತೆ ಅಂತ ನಮಗೆ ಮುಂಚೆನೇ ಗೊತ್ತು. ಇದು ಎಕ್ಸ್ಪೆಕ್ಟೇಷನ್ ಇತ್ತು, ಏನು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಬ್ಯಾಕಪ್ ಓಪನರ್ ಆಗಿ ಇವರು ಇಟ್ಕೊಂಡಿದ್ದಾರೆ. ಮೈನ್ ಆಗಿ 11ಅಲ್ಲಿ ಶೋರ್ ಆಗಿ ಆಡಿಸೋದು ಡೌಟ್ ಹೊಡಿತಾ ಇದೆ. ಯಾಕಂದರೆ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿರೋದ್ರಿಂದ ರೋಹಿತ್ ಆ್ಯಂಡ್ ಶುಭ್ಮನ್ ಗಿಲ್ ಗೋಯಿಂಗ್ ಟು ಓಪನ್. ಇವರು ಬ್ಯಾಕಪ್ ಓಪನರ್ ಆಗಿ ಸ್ಕ್ವಾಡಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಬಟ್ ಮಿಡ್ಲ್ ಆರ್ಡರ್ ಕೂಡ ಆಡಿಸ್ಬೋದು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಏನಾದ್ರು ಇಂಜುರಿ ಆಯಿತು ಅಂದರೆ ಯಾರಿಗಾದರೂ ಅಥವಾ ಆಡೋಕ್ಕಾಗ್ತಿಲ್ಲ ಅಂದರೆ ಇವ್ರನ್ನ ತಳ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಗುರು. ಯಾಕೆ ಎಲ್ಲ ವರ್ಲ್ಡ್ ಕಪ್ಸ್ಗಳೆಲ್ಲ ನೋಡಿಲ್ವ ನಾವು? ಶಿಖರ್ ಧವನ್ ಹೋಗ್ತಾ ಇದ್ದಂಗೆ KL ರಾಹುಲ್ ಮೂಟಲ್ಲಿ ಓಪನ್ ಮಾಡಿಬಿಟ್ಟು ರನ್ಸ್ಗಳನ್ನ ಹೊಡೆದಿದ್ದು 2019 ವರ್ಲ್ಡ್ ಕಪ್ಪಲ್ಲೆಲ್ಲ. ಸೊ ಅದನ್ನೆಲ್ಲ ಮರ್ಯಾದಕ್ಕೆ ಆಗೋದಿಲ್ಲ. ಸೊ ಆ ಥರ ಆದರೂ ಆಗ್ಬೋದು. ಆ್ಯಂಡ್ ರಿಷಬ್ ಪಂತು ಇವರು ಕೂಡ ಬ್ಯಾಕಪ್ ವಿಕೆಟ್ ಕೀಪರ್ ಥರನೇ ಕಾಣಿಸ್ತಾ ಇದೆ. ಬಟ್ 15 ಮೆಂಬರ್ಸ್ ಸ್ಕ್ವಾಡ್ ಇದ್ದಾರೆ. ಬ್ಯಾಕಪ್ಸ್ ಬಗ್ಗೆ ಮಾತಾಡ್ತಿಲ್ಲ ನಾನು. 15 ಮೆಂಬರ್ಸ್ ಸ್ಕ್ವಾಡಲ್ಲಿ ರಿಷಬ್ ಪಂತು ಸೆಕೆಂಡ್ ಪ್ರಿಫರೆನ್ಸ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೈನು KL ರಾಹುಲ್ ವಿಕೆಟ್ ಕೀಪಿಂಗ್ನ ನಿಭಾಯಿಸಲೇ ಬೇಕು. ಇಲ್ಲಿ ರಿಷಬ್ ಪಂತು ಮತ್ತು ಇಬ್ಬರು ಆಡೋವಂಥದ್ದು ಏನಿದೆ ಇದು ಯಾಕೋ ಕಷ್ಟ ಕಾಣಿಸ್ತಿದೆ. ಸ್ಕ್ವಾಡ್ನ ನೋಡ್ತು ಅಂತಂದರೆ ಆಡ್ಬೋದು, ಕಷ್ಟ ಹೆವಿ ಕಷ್ಟ ಆಗ್ಬಿಡೋದಿಲ್ಲ. ಬಟ್ ಸ್ಕ್ವಾಡ್ನ ನೋಡ್ತು ಅಂತಂದರೆ ಸೂಕ್ತವಾಗಿರೋದಿಲ್ಲ ಅಂತ ಅನ್ನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಜಡೇಜಾ ಅವ್ರ ಹೆಸರನ್ನ ಲಾಸ್ಟಿಗೆ ಅನೌನ್ಸ್ ಮಾಡಿದರೆ ಏನು ಗುರು, ಜಡೇಜಾ ಅವ್ರಿಗೆ ಏನು ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅವರು? ಅಕ್ಷರ್ ಪಟೇಲ ಮುಂದೆ ಇಟ್ಟಿದ್ದಾರಾ? ವಾಷಿಂಗ್ಟನ್ ಸುಂದರ್ನ ಮುಂದೆ ಇಟ್ಟಿದ್ದಾರಾ?
ಅಂತ ಕೇಳಿದ್ರೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಜಡೇಜಾನ ಬಿಟ್ಬಿಡ್ತಾರೆ, ಸ್ಕ್ವಾಡಿಂದನೇ ಈಚೆ ಬಿಟ್ಬಿಡ್ತಾರೆ 15 ಮೆಂಬರ್ಸ್ ಸ್ಕ್ವಾಡಿಂದ ಅಂತ ಸೌಂಡ್ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇತ್ತು. ಬಟ್ ಜಡೇಜಾನ 15 ಮೆಂಬರ್ಸ್ ಸ್ಕ್ವಾಡಿಗೆ ಲಾಸ್ಟಿಗೆ ಇಟ್ಟಿರೋದನ್ನ ನೋಡ್ತು ಅಂದರೆ ಏನೋ ಗೊತ್ತಿಲ್ಲ ಗುರು, ಬಿಟ್ಟರು ಬಿಡ್ಬೋದೇನೋ, ಅಂದರೆ ಕುಂಡಿಸ್ಬೋದೇನೋ. ಯಾಕಂದ್ರೆ ಇವ್ರದ್ದು ಹೆಸರು ಸ್ಟಾರ್ಟಿಂಗಲ್ಲೇ ಬರೋದು ಯಾವಾಗಲೂ, ಯಾಕೋ ಲಾಸ್ಟಿಗೆ ಅನೌನ್ಸ್ ಮಾಡಿದ್ರು ಜಡೇಜಾ ಅಂತ. ಓವರ್ ಆಲ್ ಸ್ಕ್ವಾಡ್ನ ನೋಡ್ತವ್ರೆ ನನ್ನ ಪ್ರಕಾರ ಬ್ಯಾಲೆನ್ಸ್ಡ್ ಆಗಿನೇ ಕಾಣಿಸ್ತಿದೆ. ಬ್ಯಾಟಿಂಗ್ ಯೂನಿಟ್ ಆಗಿರಲಿ, ಬೌಲಿಂಗ್ ಯೂನಿಟ್ ಆಗಿರಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ. 3 ಸ್ಪಿನ್ನರ್ಸು ಜೊತೆಗೆ 3 ಜೆನ್ಯೂನ್ ಪೇಸರ್ಸು ಜೊತೆಗೆ ಹಾರ್ದಿಕ್ ಪಾಂಡ್ಯ ಅಂತ ಒಬ್ಬರು ಪುರಾಂಗ್ ಆಲ್ರೌಂಡರು. ಸೊ ಇದೆಲ್ಲ ಸೇರಿಸ್ಕೊಂತು ಅಂದರೆ ನನ್ನ ಪ್ರಕಾರ ಬೌಲಿಂಗ್ ಯೂನಿಟ್ ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿನೇ ಕಾಣಿಸ್ತಾ ಇದೆ. ಆ್ಯಂಡ್ ಗೊತ್ತಿರೋದ್ರೆ ಬ್ಯಾಟಿಂಗ್ ಯೂನಿಟು ಮಸ್ತಾಗಿ ಪರ್ಫಾರ್ಮ್ ಮಾಡಿರುವಂಥ ಪ್ರೂವನ್ ಪ್ಲೇಯರ್ಸ್ಗಳನ್ನೇ ಇಟ್ಕೊಂಡಿದ್ದಾರೆ. ಗಿಲ್ಲು ಸ್ವಲ್ಪ ಫಾರ್ಮಿಗೆ ಬರಬೇಕಾಗಿದೆ ಅಷ್ಟೇ. ಇಲ್ಲಿ ಗಿಲ್ ಸ್ವಲ್ಪ ಡಿಮ್ ಆಗಿದ್ದಾರೆ, ಸ್ವಲ್ಪ ಫಾರ್ಮಿಗೆ ಮತ್ತೆ ಮರಳಿ ಬರಬೇಕಾಗಿದೆ. ODI ವರ್ಲ್ಡ್ ಕಪ್ಪಲ್ಲಿ ಏನು ಕೊಟ್ಟರು ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ನ ಇಲ್ಲಿ ಬರಬೇಕಾಗಿದೆ. ಆ್ಯಂಡ್ ಕೊಹ್ಲಿ ಬಗ್ಗೆ, ಅಯ್ಯರ್ ಬಗ್ಗೆ, KL ರಾಹುಲ್ ಬಗ್ಗೆ, ರೋಹಿತ್ ಬಗ್ಗೆ ಎಲ್ಲ ಮಾತಾಡೋಂಥ ಅಗತ್ಯತೆನೇ ಇಲ್ಲ. ಅವರೆಲ್ಲ ಪುಡಾಂಗ್ ಪಂಟ್ರುಗಳು ಅಂತ ಗೊತ್ತಿರೋದೇನೆ. ನೋಡೋಣ ಅದೇನಾಗುತ್ತೆ ಅಂತ. ಇಲ್ಲಿ ಜಾಸ್ವಾಲ್ ಏನಾದರೂ ಆಪರ್ಚುನಿಟಿ ಸಿಕ್ತು ಅಂತಂದರೆ ಅದನ್ನು ಸಿಗೋದು ಡೌಟು, ಬಟ್ ಸಿಕ್ತು ಅಂತಂದರೆ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಬೇಕಾಗತ್ತೆ. ಇಂಥ ದೊಡ್ಡ ಸ್ಟೇಜಲ್ಲಿ ಏನಾದ್ರು ಆಪರ್ಚುನಿಟಿ ಸಿಕ್ತು ಅಂದರೆ ಜಾಸ್ವಾಲ್ ಬಿಡ್ತಾರೆ ಗುರು. ಚಿಕ್ಕ ಸ್ಟೇಜ್ಗಳನ್ನೇ ಬಿಡೋದಿಲ್ಲ, ದೊಡ್ಡ ಸ್ಟೇಜಲ್ಲಂತೂ ಹಾಕೊಂಡು ರುಬಾಡ್ಬಿಡ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಜಡೇಜಾ ಅವ್ರನ್ನ ಲೆವೆಲ್ ಇಡ್ತಾರೋ ಇಡೋದಿಲ್ವಾ ಒಂದು ಕ್ವೆಶನ್ ಇದೆ. ಅಕ್ಷರ್ ಪಟೇಲ್ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ ಇಲ್ಲಿ ಅಂತ ಒಂದು ಕ್ವೆಶನು. ಯಾಕಂದರೆ ಅಕ್ಷರ್ ಪಟೇಲ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ ನೀವು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ. ನೀವು ಕಂಪೇರ್ ಮಾಡ್ತು ಅಂದರೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದಾಗಿರ್ಬೋದು T20ಸಲ್ಲಿ. ಆಮೇಲೆ ಇವ್ರನ್ನ ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ODI ವರ್ಲ್ಡ್ ಕಪ್ಗೆ ಹಾಕಲಿಲ್ಲ, ಪುಷ್ ಮಾಡ್ಬಿಟ್ರು, ಈಚೆ ಕಡೆ ತೆಗೆದಾಕ್ಬಿಟ್ರು. ಸೊ ಇವಾಗ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಅಕ್ಷರ್ ಪಟೇಲ್ ಹೆಸರನ್ನ ಮುಂಚೆ ಅನೌನ್ಸ್ ಮಾಡಿಬಿಟ್ಟು ಜಡೇಜಾ ಅವ್ರ ಹೆಸರನ್ನ ಲಾಸ್ಟಿಗೆ ಅನೌನ್ಸ್ ಮಾಡಿದ್ರು ಅಂತಂದರೆ ಏನೋ ಸ್ವಲ್ಪ ಪ್ರಿಫರೆನ್ಸ್ ಇವ್ರಿಗೆ ಜಾಸ್ತಿ ಕೊಟ್ಟಂಗಿದೆ. ನನ್ನ ಪ್ರಕಾರ ಬ್ಯಾಲೆನ್ಸ್ಡಾಗಿ ಕಾಣಿಸ್ತಾ ಗುರು ಸ್ಕ್ವಾಡು. ಅದೇ ಸಿರಾಜಣ್ಣ ಮಿಸ್ ಔಟ್ ಆಗಿದ್ದಾರೆ, ಎಕ್ಸ್ಪೆಕ್ಟೇಷನ್ ಇದ್ರವರು, ಬಟ್ ಅವ್ರನ್ನ ಈಚೆ ತೆಗೆದಾಕಿದ್ದಾರೆ. ಯಾಕಂದರೆ ಹರ್ಷದೀಪ್ ಸಿಂಗ್ ಇಲ್ಲಿ ಬಂದಿರೋದ್ರಿಂದ ಅವ್ರನ್ನ ಈಚೆ ತೆಗೆದಿದ್ದಾರೆ ಅಷ್ಟೇ. ಹರ್ಷದೀಪ್ ಸಿಂಗ್ ಸ್ವಲ್ಪ ಲೆಫ್ಟ್ ಆರ್ಮ್ ಪೇಸ್ ಇರಲಿ ಅಂತ, ಸ್ವಲ್ಪ ವೇರಿಯೇಷನ್ ಇರಲಿ ಅಂತ ಹಾಕೊಂಡಿರೋ ಥರ ಕಾಣಿಸ್ತಿದೆ. ನನ್ನ ಪ್ರಕಾರ ಸಿರಾಜಣ್ಣ ಈಚೆ ಹೋದ್ರೂ ಪರವಾಗಿಲ್ಲ, ಹರ್ಷದೀಪ್ ಸಿಂಗ್ ಬಂದಿದ್ದಾರೆ ಅಂತಂದರೆ ಬೆಟರ್ ಆಗೇನೆ ಇದೆ ಇದು. ನೋಡೋಣ ಅದೇನು ಮಾಡ್ತಾರೆ ಅಂತ. ನಿಮ್ಮ ಅನಿಸಿಕೆ ಏನೋ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಈ ಸ್ಕ್ವಾಡು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರು ಮಿಸ್ ಔಟ್ ಆದ್ರೆ ನೀವು ಅಂದ್ಕೊಂಡಿದ್ದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥ ಪ್ಲೇಯರು ಇಲ್ಲ ಗುರು ಇವ್ರು ಮಿಸ್ ಔಟ್ ಆಗೋಗ್ಬಿಟ್ಟಿದ್ದಾರೆ ಅಂತ ಕರುಣಾಯರೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಇವಾಗ ಅದು ಎಕ್ಸ್ಪೆಕ್ಟೆಡ್ ಇತ್ತು ಹಾಕೊಳ್ಳೋದಿಲ್ಲ ಅಂತ. ಏನು ಗುರು ಕರುಣಾಯರಿಲ್ಲ ಈಗ ಅದು ಕಿರ್ಚಾಡ್ಬಿಡಿ ಮರೆ. ಸೊ ನೀವು ಕಾಮೆಂಟ್ ಎಲ್ಲ ಹಾಕಿ ನಿಮ್ಗೆ ಏನು ಅನಿಸ್ತಿದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ. ಇನ್ನೊಂದೇನು ಅಂತಂದ್ರೆ ಇಂಗ್ಲೆಂಡ್ ಅಗೇನ್ಸ್ಟ್ ODI ಸೀರೀಸ್ಗೂ ಕೂಡ ಸಿಮಿಲರ್ ಸ್ಕ್ವಾಡ್ ಇರುತ್ತೆ, ಇದೇ ಸ್ಕ್ವಾಡ್ ಇರುತ್ತೆ. ಒಂದು ಚೇಂಜ್ ಏನು ಅಂತಂದ್ರೆ ಜಸ್ಸಿ ಬಾಯ್ ಆಡೋದಿಲ್ಲ, ಅಲ್ಲಿ ಹರ್ಷಿತ್ ರಾಣಾ ಅವ್ರು ಆಡ್ತಾರಂತೆ ಅಷ್ಟೇನೆ. ಯಾಕೆಂದ್ರೆ ಅವರಿಗೆ ಸ್ವಲ್ಪ ಲೈಟಾಗಿ ನಿಗಲಿರೋದ್ರಿಂದ ಸ್ವಲ್ಪ ರಿಕವರಿ ಪ್ರೊಸೆಸ್ ಅಲ್ಲಿ ಗಮನ ಕೊಡ್ಲಿ ಅಂತ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ತಿದೀವಿ ಅಂತ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ.